ನೋಡಿ ಅಶ್ವಿನಿ ಹೆಂಗಾಯ್ತು ಅಂತಂದ್ರೆ ಆ ಪ್ಯಾಕೇಜ್ ಅನ್ನ ಗಮನಿಸ್ತಿರ್ಬೇಕಾದ್ರೆ ಅಲ್ಲಿ ಒಂದಷ್ಟು ಅವರ ಬ್ಯಾಲೆನ್ಸ್ ಬಂದಿರೋದನ್ನ ನೋಡ್ತಿರುವಾಗ ಅವರ ಅವೈಲೇಬಲ್ ಬ್ಯಾಲೆನ್ಸ್ ನ ನೋಡಿದೆ ನಾನು ಆಯ್ತಾ ಬಹಳ ಬೇಜಾರಾಗೋಯ್ತು. ಯಾಕೆ ಅಂತಂದ್ರೆ 300 ರೂಪಾಯಿ 286 ರೂಪಾಯಿ, ಯಾರೋ ಒಬ್ರು ಜನ 20,000 ರೂಪಾಯಿ 25,000 ರೂಪಾಯಿ, ಇನ್ಯಾರೋ ಒಬ್ರದ್ದು 3,000 ರೂಪಾಯಿ. ಸೊ ಅವೈಲೇಬಲ್ ಬ್ಯಾಲೆನ್ಸ್ ಅಷ್ಟೇ ಇದೆ. ಅವರು 50 ರೂಪಾಯಿ 60 ರೂಪಾಯಿ ಬಂದಾಗ ಒಂದು 25,000 ಬರುತ್ತೇನೋ ಅಂತ ಕಾಯ್ತಾ ಇರ್ತಾರೆ. ಈ ವರ್ಷದಲ್ಲಿ ನಾವು ನಮ್ಗೆ ಲಾಸ್ ಆದಂತ ಬೆಳೆಯನ್ನ ನಾವು ಹೆಂಗಾದ್ರೂ ಮಾಡಿ ಈ ಮುಖಾಂತರ ನಾವು ಅದನ್ನ ಕಟ್ಕೊಳ್ಬೇಕು ಅಂತ, ಅಂದ್ರೆ ಅದನ್ನ ಪರಿಹಾರವಾಗಿ ಅದನ್ನ ಇದ್ ಮಾಡ್ಕೋಬೇಕಂತ. ಬಟ್ ರೈತರ ಪರಿಸ್ಥಿತಿ ಇದು ಆಯ್ತಾ. ರೈತರ ಬಗ್ಗೆ ಕಿಂಚಿತ್ತಾದ್ರೂ ಕಾಳಜಿ ಇದ್ರೆ, ಆಮೇಲೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆದ್ರೂ ಕೂಡ ರಾಜ್ಯ ಸರ್ಕಾರದ ಪಾತ್ರ ಬಹಳಷ್ಟು ಇದೆ ಆಯ್ತಾ. ಸರಿಯಾಗಿ ರೈತರ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಒಮ್ಮೊಮ್ಮೆ ಅದನ್ನು ಮಾಡದೇ ಸಮಸ್ಯೆ ಆಗುತ್ತೆ. ಕ್ರಾಪ್ ಸರ್ವೆ ಅಂತಾರೆ ಡಿಜಿಟಲ್ ಸರ್ವೆ ಆಯ್ತಾ, ಅದನ್ನು ಸರಿಯಾಗಿ ಮಾಡಿದ್ರೋ ಇಲ್ವೋ. ಆಮೇಲೆ ಇವ್ರ ಕಡೆಯಿಂದ ಬರಬೇಕಾದ ಸಬ್ಸಿಡಿ ಪ್ರೀಮಿಯಂ 50% ಕೇಂದ್ರದಾದ್ರೆ 50% ರಾಜ್ಯದ್ದು ಅದು ಬಂದಿದೆಯಾ, ಅದನ್ನ ಕೊಟ್ಟಿದಾರಾ. ಆಮೇಲೆ ಕೇಂದ್ರ ಸರ್ಕಾರದೇನು ಸರಿಯಾಗಿ ಅದನ್ನ ನಿಯಮವನ್ನ ಜಾರಿಗೊಳಿಸುವುದು, ಅದನ್ನ ಮೇಲ್ವಿಚಾರಣೆ ಮಾಡುವಂತದ್ದು, ಅವ್ರ ಕಡೆಯಿಂದ ಬರಬೇಕಾದಂತ ಪ್ರೀಮಿಯಂ ಅನ್ನ ಅವರು ಬಿಡುಗಡೆ ಮಾಡುವಂತದ್ದು. ಆದ್ರೆ ಜಿಲ್ಲಾಡಳಿತದ ಲೆವೆಲ್, ಜಿಲ್ಲಾ ಮಟ್ಟದಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಕೆಲಸ. ಸೊ ಅದನ್ನ ಸರಿಯಾಗಿ ಮಾಡ್ತಾ ಇದೆಯೇ. ಅದನ್ನ ಮಾಡಿದಿದ್ರೆ ಹಿಂಗ್ಯಾಕ್ ಆಗ್ತಿತ್ತು. ನಾನಿಲ್ಲಿ ಸರ್ಚ್ ಮಾಡಿರೋ ಪ್ರಕಾರ 221 ಕೋಟಿ ಕಲಬುರಗಿ ಜಿಲ್ಲೆ ಒಂದಕ್ಕೆ ಬಂದಿದೆ ಅಂತಂದ್ಮೇಲೆ ಬರೀ 25 ರೂಪಾಯಿ 51 ರೂಪಾಯಿ ಯಾಕೆ? ಸೊ ಇದೇ ಇವತ್ತು ಜನರ ಅಭಿಪ್ರಾಯ ನಾವು ತೆಗೆದುಕೊಳ್ಬೇಕಾಗಿರೋದು ಇದೇನೆ. ಮೇನ್ ಆಗಿ ಆ ಅವೈಲೇಬಲ್ ಬ್ಯಾಲೆನ್ಸ್ ನೀವು ನೋಡಿರ್ತೀರಾ, ಟಿವಿ ನೋಡ್ತಿರೋರು, ಅದ್ರ ಬಗ್ಗೆನೂ ಕೂಡ ಮಾತಾಡಬಹುದು. ಎಸ್ ಅಶ್ವಿನಿ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಈಗ ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ, ಅದರಲ್ಲೂ ರೈತರ ಪರಿಸ್ಥಿತಿ ಈ ಎಲ್ ನಿನೋ ಎಫೆಕ್ಟ್ ನಿಂದ ಬರಗಾಲದ ಛಾಯೆ, ಮಳೆ ಕೊರತೆಯಿಂದ ಬೆಳೆ ನಾಶ ಆಗಿದೆ, ಬೆಳೆ ಬೆಳೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅನ್ನದಾತ ಒಂದು ರೀತಿಯಲ್ಲಿ ಬರ್ಬಾದ್ ಆಗಿದ್ದಾನೆ, ಮುಂದೇನು ಅನ್ನುವಂಥ ಪ್ರಶ್ನೆಯನ್ನ ಹೊತ್ತು ಕಾಯುವಂತ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ, ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಿದೆ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನುವಂಥ ರೀತಿಯಲ್ಲಿ ಆಗಿದೆ ಇದು. ಅದೂ ಇಲ್ಲ, ಮಜ್ಜಿಗೆ ತಗೊಳ್ಳೋದಕ್ಕೂ ಕೂಡ 30 ರೂಪಾಯಿ ಬೇಕು, ಅದು ಇಲ್ಲದಂತ ಪರಿಸ್ಥಿತಿ. ಸಂಕಷ್ಟಕ್ಕೆ ಒಂದು ರೀತಿಯಲ್ಲಿ ಕೈ ಹಿಡಿಯುತ್ತೆ ಅಂತ ಈ ಬೆಳೆ ವಿಮೆ ಮಾಡಿಸ್ಕೊಂಡಿರ್ತಾರೆ. ಆದ್ರೆ ಮಾಡಿಸ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ, ಅದರಿಂದ ಉದ್ದೇಶನೇ ಪೂರೈಕೆ ಆಗ್ತಾ ಇಲ್ವಲ್ಲ. ಈ ವಿಮೆ ಕಂಪನಿ ಮತ್ತು ಸರ್ಕಾರ ಪುಡಿಗಾಸು ನೀಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಹಾಗಾಗಿ ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ. ಕರೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ವಾಟ್ಸ್ಆಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಒಂದೆರಡು ಲೈನ್ ನಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಬರೆದು ಮೆಸೇಜ್ ಮಾಡಿ ಕಳಿಸಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ಸರ್ಕಾರದ ತಪ್ಪೋ ಅಥವಾ ವಿಮೆ ಕಂಪನಿಯಿಂದ ಆಗಿರುವಂತಹ ಎಡವಟ್ಟೋ ಅಥವಾ ಬೆಳೆ ಸರ್ವೆ ಮಾಡಿರುವಂತಹ ಅಧಿಕಾರಿಗಳಿಂದ ಆಗಿರುವಂತಹ ಎಡವಟ್ಟೋ ಅಥವಾ ಎಲ್ಲಾ ಎಡವಟ್ಟುಗಳ ಮಧ್ಯದಲ್ಲಿ ಬೇರೆ ಯಾರೋ ಜೋಬಿಗೆ ಈ ಕೋಟಿಗಟ್ಟಲೆ ದುಡ್ಡು ಹೋಗಿದ್ಯೋ ಅದನ್ನ ಕೊಟ್ಟಿದ್ದೀವಿ ಅನ್ನುವಂತ ರೀತಿಯಲ್ಲಿ ಕೊಡುವಂತ ರೀತಿಯಲ್ಲಿ ನಟನೆ ಮಾಡಿ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಹಾಕುವಂತ ನಾಟಕಗಳನ್ನ ಮಾಡಿದ್ದಾರೋ ಅನ್ನುವಂತ ಪ್ರಶ್ನೆ ಸದ್ಯಕ್ಕಿದೆ. ನೀವು ಕೂಡ ಕರೆ ಮಾಡಿ ಮಾತಾಡಿ. ಅಲ್ಲ, ಇವತ್ತೊಂದು ಬುಲೆಟ್ ರೈಸ್ ಅಕ್ಕಿ ಇದೆಯಲ್ಲ ಹೊರಗಡೆ, ಎಷ್ಟು ರೂಪಾಯಿ ಇದೆ? 40 ರೂಪಾಯಿ ಇದೆಯಾ? ಏನ್ ಹೇಳಿ? 48 ರೂಪಾಯಿ ಬುಲೆಟ್ ರೈಸ್ ಅಕ್ಕಿ ಇದೆಯಲ್ಲ ನಿಮ್ಗೆ. ಬುಲೆಟ್ ರೈಸ್ 76 ರೂಪಾಯಿ. ಅಲ್ಲ, ನಿಮಗೆ ಬೇಸಿಕ್ ಒಂದು ಅಕ್ಕಿ ಸಿಗುತ್ತಲ್ಲ, ನನಗೆ ಗೊತ್ತಿಲ್ಲ. ಒಂದು 46 50 56 ರೂಪಾಯಿಗೆ ಒಂದು ನಾರ್ಮಲ್ ಸೋನಾ ಮಸೂರಿ ಸಿಗುತ್ತೆ ಆಯ್ತಾ. ಒಂದು ನಾರ್ಮಲ್ ಅಕ್ಕಿನ ನಿಮ್ಗೆ 48 ರೂಪಾಯಿನೋ ಇದೆ, ನಾನು ನೋಡಿದೀನಿ. 48 ರೂಪಾಯಿನೋ ಇದೆ. ಸೊ ನೀವು ಹಾಕಿರೋ ದುಡ್ಡು 34 ರೂಪಾಯಿ. ಫಸ್ಟ್ ನಾನು ಯಾವ್ದೋ ಒಂದು ನೋಡಿದೆ, ಅಲ್ಲಿ 31 ರೂಪಾಯಿ, ಆಮೇಲೆ 51 ರೂಪಾಯಿ, ಆಮೇಲೆ 75 ರೂಪಾಯಿ ಆಯ್ತಾ. ಸೊ ಟೋಟಲಿ ನೀವು ಕಳಿಸಿರೋ ದುಡ್ಡಲ್ಲಿ 1 ಕೆಜಿ ಅಕ್ಕಿ ಸಿಗುತ್ತೆ. ಅದು ರೈತರಿಗೆ, ಅನ್ನ ನೀಡುವಂತ ರೈತನಿಗೆ 1 ಕೆಜಿ ಅಕ್ಕಿ ತಗೊಂಡು ಏನ್ ಮಾಡ್ಬೇಕೀಗ? ಅದು 1 ಎಕರೆ ಕೊಟ್ರದಲ್ವಾ, ಅದು 1 ಎಕರೆಗೆ 25,000 ಹಿಂಗ್ ಬರ್ಬೇಕಿತ್ತು. ಒಂದು 5 ಎಕರೆ ಇದೆ ಅಂತಂದಾಗ, ಒಂದು 5 ಎಕರೆ ಬೆಳೆ ನಾಶ ಆಗಿದೆ ಅಂತಂದಾಗ ಅಲ್ಲಿಗೆ 5 2 10 ಅಂದ್ರೆ ಒಂದು ಲಕ್ಷದ 1,20,000 ದುಡ್ಡು ಬರ್ಬೇಕಿತ್ತು ಆಯ್ತಾ. ಅಟ್ಲೀಸ್ಟ್ 1 ಲಕ್ಷ ಬೇಡ, ನೀವು 25,000 ಬಿಟ್ಟಾಕಿ 15,000 ಅಂತಂದ್ರು ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿಗೆ 5 ಎಕರೆ ಅಂತಂದ್ರೆ ನಿಮಗೆ 90,000 ಆಯ್ತು. ಸರಿನಾ? ಅದಾದ್ರೂ ಬರ್ಬೋದಿತ್ತಲ್ಲ. ಆ 90,000 ಇಟ್ಕೊಂಡು ನಾವು 1 ವರ್ಷ ಅವ್ರ ಲೈಫ್ ಲೀಡ್ ಮಾಡ್ತಿದ್ರಲ್ಲ, ಆಗಲ್ಲ ನಿಮ್ ಕೈಲಿ. ಯಾಕೆ ಅಂತಂದ್ರೆ ಈಗ ನೋಡಿ, ಒಂದು ಸಚಿವ ಸಂಪುಟ ವಿಸ್ತರಣೆ ಎಷ್ಟೊತ್ತಾಯ್ತು, ಆಮೇಲೆ ಈಗ ಖಾತೆ ಹಂಚಿಕೆ ಇನ್ನೆಷ್ಟು ದಿನ ನಾವು ಕಾಯ್ಬೇಕು, ಅದರಲ್ಲಿ ಕೃಷಿ ಮಂತ್ರಿ ಯಾರಾಗ್ತಾರೋ ಅವರು ಅಧಿಕಾರ ಸ್ವೀಕರಿಸಿ ಅವರು ಎಲ್ಲ ಹತೋಟಿಗೆ ತಗೊಂಡು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಗ್ತಾ ಇದೆ, ಎಷ್ಟೆಷ್ಟು ಏನೇನ್ ಕತೆ ಅಂತ ಜವಾಬ್ದಾರಿ ತಗೊಳ್ಳೋಷ್ಟ್ರೊಳಗಡೆ
ಇನ್ನೊಂದು 6 ತಿಂಗಳು ಕಳೆದೋಗುತ್ತೆ, ಕತೆ ಮುಗ್ದೋಯ್ತು. ಉಳ್ಕೊಳ್ಳೋದು 1 ವರ್ಷ. ಆ 1 ವರ್ಷದಲ್ಲಿ ಮತ್ತೆ ವಾಪಸ್ ಶುರು ಮಾಡ್ತೀರಿ, ಮತ್ತೆ ಚುನಾವಣೆ ಕ್ಯಾಂಪೇನ್ ಶುರುವಾಗುತ್ತೆ, ಅದರಲ್ಲೆಲ್ಲರೂ ಕೂಡ ಬ್ಯುಸಿ ಆಗ್ಬಿಡ್ತೀರಿ. ಒಟ್ನಲ್ಲಿ ರೈತರನ್ನ ಬೀದಿಗೆ ತಂದು ರೋಡಿಗೆ ತಂದು ನಿಲ್ಸೋವರೆಗೂ ನಿಮ್ಮ ಮನ್ಸಿಗೂ ಸಮಾಧಾನ ಇಲ್ಲ. ಅವರು ನಮ್ಗೆ ಹಿಂಗೆಲ್ಲ ಆಗ್ತಾ ಇದೆಯಲ್ಲ, ಸಾಲ ಸೂಲ ಮಾಡಿ ನಾವು ಇನ್ ಬದುಕಕ್ಕಾಗಲ್ಲ ಅಂತ ಅವ್ರನ್ನ ನೇಣು ಹಾಕ್ಸೋವರೆಗೂ ಸಮಾಧಾನ ಅಂತೂ ಇಲ್ಲ. ಫಸ್ಟ್ ಕಾಲರ್ ಇದ್ದಾರೆ, ಕೃಷ್ಣಮೂರ್ತಿ ಅವರಿದ್ದಾರೆ, ಮಾತಾಡ್ಸೋಣ. ಮೈಸೂರಿನಿಂದ ಕೃಷ್ಣಮೂರ್ತಿ ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ಏನ್ ಹೇಳೋದಕ್ ಬಯಸ್ತೀರಿ? ರೈತರ ಪರಿಸ್ಥಿತಿ ಹೀಗಾಗಿದೆಯಲ್ಲ ಅಂತ ಬಹಳ ಬೇಸರ ಅನ್ನಿಸ್ತಾ ಇದೆ. ಹೌದು ಹೌದು ಮೇಡಮ್. ಈಗ ಏನಾಗಿದೆ, ಈಗ ಇನ್ಸೂರೆನ್ಸ್ ಮಾಡಿಸ್ಕೊತಾರಲ್ಲ ಮೇಡಮ್, ಹೌದು, ಅದು ಡೈರೆಕ್ಷನ್ ಕೊಡೋದು ಯಾರು? ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರ ಡೈರೆಕ್ಷನ್ ಕೊಟ್ಟಾದ್ಮೇಲೆ ರೈತರು ಬೆಳೆ ವಿಮೆ ಮಾಡಿಸ್ತಾರೆ. ಬೆಳೆ ವಿಮೆ ಮಾಡಿಸಾದ್ಮೇಲೆ ರೈತರಿಗೆ ಅನ್ಯಾಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಬೆಳೆ ವಿಮೆ ಮಾಡಿದ್ಮೇಲೆ ಇವರು ಸಂಪೂರ್ಣವಾದಂತ, ಈಗ 1 ಎಕರೆಗೆ ಕನಿಷ್ಠ ಅಂದ್ರೆ 15,000 ರಿಂದ 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಹೌದು ಅಲ್ವೇ? ಈಗ ಆ ಕಂಪನಿಯವನು ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ರೈತನಿಗೆ ಅನ್ಯಾಯ ಮಾಡೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇವ್ರು ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಾನೂನಾತ್ಮಕವಾದಂತ ಹೋರಾಟಕ್ಕೆ ಸಿದ್ಧವಾಗಬೇಕು ರೈತ. ಇಲ್ಲ ಅಂತ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರ ಮೇಲೆ ಕೇಸ್ ಹಾಕಿ ಸರ್ಕಾರ ರೈತರಿಗೆ ಭರಿಸುವಂತಹ ವ್ಯವಸ್ಥೆನ ನಾವು ಮಾಡಬೇಕಾಗತ್ತೆ. ಅಲ್ಲ, ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿದ್ರೆ ಇನ್ಶೂರೆನ್ಸ್ ಕಂಪನಿ ಎಷ್ಟು ಕ್ಲೇಮ್ ಆಗಿದೆಯೋ ಅಷ್ಟು ಕೊಡ್ಲೇಬೇಕು. ಇಲ್ಲಿ ಇನ್ಶೂರೆನ್ಸ್ ಕಂಪನಿ ರೈಟ್, ಈಗ ಸರ್ವೆ ಮಾಡಿದವರು ಸರಿಯಾಗಿ ಸರ್ವೆ ಮಾಡಿ ಇಂತಿಷ್ಟು ಲಾಸ್ ಆಗಿದೆ, ಕ್ರಾಪ್ ಲಾಸ್ ಆಗಿದೆ, ನೆರೆ ಬಂತು, ಆ ಸಂದರ್ಭದಲ್ಲಿ ಆಗಿದೆ ಅನ್ನೋ ರಿಪೋರ್ಟ್ ಕೊಟ್ಟಿದ್ರೆ ಅಷ್ಟು ಬರಲೇಬೇಕು. ಹಾಗಾದ್ರೆ ಎಲ್ಲಿ ಎಡವಟ್ಟಾಗಿದೆ, ಯಾರು ಕಳ್ಳಾಟ ಆಡಿರೋದು ಅನ್ನೋ ಪ್ರಶ್ನೆ. ಎನಿವೇಸ್, ಧನ್ಯವಾದ ಕೃಷ್ಣಮೂರ್ತಿ ಅವರೇ ಕರೆ ಮಾಡಿ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನೋಡಿ, ದೊಡ್ಡಬಳ್ಳಾಪುರದಿಂದ ಪುನೀತ್ ಕರೆ ಮಾಡಿದ್ದಾರೆ. ಪುನೀತ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್ ಇವೆಲ್ಲ ನೋಡುವಾಗ, ರೈತರಿಗೆ ಆಗ್ತಿರುವಂತಹ ಅನ್ಯಾಯ? ಸರ್, ಈ ಸರ್ಕಾರದಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಾವು ನಿಮ್ಗೆ ಲಾಸ್ಟ್ ಟೈಮ್ ಇದೇ ವಿಷಯಕ್ಕೆ, ನೀರಿನ ವಿಷಯಕ್ಕೆ ನಿಮ್ಮ ಹತ್ರ ಮಾತಾಡಿದೆ. ಇಲ್ಲಿ ಏನೋ ಅಧಿಕಾರಿಗಳು ಇರ್ತಾರೆ, ಅವರು ಕೂಡ ಅಧಿಕಾರ ಆಗೋದಕ್ಕಿಂತ ಮುಂಚೆ ರೈತರ ಮಕ್ಳೇ ಆಗಿರ್ತಾರೆ. ರೈತರ ಮಕ್ಳು ಆಗಿರ್ತಾರೆ, ಅವರು ಗೊತ್ತಿರ್ತಾರೆ, ಅವರು ಹೋಗಿ ಯಾವ ತರ ಸರ್ವೆ ಮಾಡ್ಬೇಕು ಅಂತ. ಆ ಬಡ್ಡಿ ಮಕ್ಳಿಗೆ ಗೊತ್ತಿರ್ತದೆ 1 ಎಕರೆ ಹೊಲ ಉಳ್ಸಕ್ ಎಷ್ಟಾಗುತ್ತೆ ಅಂತ. ಆದ್ರೆ ಈ ತರ ಹಾಕ್ಬಿಟ್ಟು ರೈತರು ಬದುಕಬೇಕಾ ಸಾಯ್ಬೇಕಾ ಸರ್? 5,000 ಕೋಟಿಗೆ ಲೆಕ್ಕ ಇಲ್ದಂಗ ಆಗ್ಬೇಕು ಗೃಹಲಕ್ಷ್ಮಿ. ಇದ್ಯಾವ ಸರ್ 221 ಕೋಟಿ ಲೆಕ್ಕ? ಇದು ಲೆಕ್ಕ ಸಿಗಲ್ಲ. ಅದು ಬರೀ ಕಲಬುರಗಿ ಜಿಲ್ಲೆಗೆ ಮಾತ್ರ. ಅದೇ ಕಲಬುರಗಿ, ಇದು ಲೆಕ್ಕ ಸಿಗಲ್ಲ ಸರ್. ಈ ಗವರ್ಮೆಂಟ್ ಅಲ್ಲಿ ಇದು ಲೆಕ್ಕ ಸಿಗಲ್ಲ. ಇವ್ರು ನಾವು ಸರ್ಕಾರ ಅದು ಏನಿಲ್ವ ಸರ್, ಸಿದ್ದರಾಮಯ್ಯ ಹೋದ, ಶಿವಕುಮಾರ್ ಬಂದ ಅಷ್ಟೇ. ನಿಮ್ಮ ಆಕ್ರೋಶ ನಮಗೆ ಅರ್ಥ ಆಗುತ್ತೆ ಪುನೀತ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಅವ್ರು ಹೇಳ್ತಾರೆ ಒಂದು ಹೊಲ ಉಳೋದಕ್ಕೆ ಗಂಟೆಗೆ ಟ್ರಾಕ್ಟರ್ಗೆ ಕೊಡಬೇಕು 1,500 ರೂಪಾಯಿ ಅಲ್ವಾ? ಎಸ್, ರೈಟ್. ಮತ್ತೊಬ್ಬ ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಅಣ್ಣಪ್ಪ ಅವ್ರು ಕರೆ ಮಾಡಿದ್ದಾರೆ. ಅಣ್ಣಪ್ಪ ಅವರೇ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ. ಇದು ಹೆಂಗ್ ಆಗತ್ ಗೊತ್ತಾ ಮೇಡಮ್? ನಮ್ ಬದಿ ಸರ್ವ ತಾಲೂಕು ಈ ಭಾಗದಲ್ಲಿ ಫುಲ್ ನೆರೆ ಬಂದಿದೆ. ಪ್ರತಿ ವರ್ಷನೂ ನೆರೆ ಬರ್ತಾ ಇದೆ. ಒಂದು ಸರಿನೂ ಎಲ್ಲ ಬೆಳೆ ವಿಮೆ ಕೊಡ್ತಾರೆ, ಇದ್ ಮಾಡ್ತಾರೆ, ಯಾರು ಏನು ಅಂತಾನು ಕೊಡ್ತಾ ಇಲ್ಲ. ಏನು ಬೆಳೆ ಯಾರಿಗೊಬ್ಬ ರೈತರಿಗೂ ಏನು ಸಿಗ್ತಾನೆ ಇಲ್ಲ. ಈ ಸರ್ಕಾರ ಬರೀ ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದೆ. ಇತ್ಲ ಹೋಗತಿ, ಅತ್ಲ ಹೋಗತಿ, ಇತ್ಲ ಬರ್ತೈತಿ, ಹಿಂಗೆ ಆಗ್ಬಿಟ್ಟು. ಈಗ ನೀವು ಬೆಳೆ ಬೆಳಿತೀರಲ್ವಾ, ಎಷ್ಟು ಖರ್ಚಾಗುತ್ತೆ 1 ಎಕರೆಗೆ? ಜೊತೆಗೆ ಈಗ ಕ್ರಾಪ್ ಲಾಸ್ ಆಯ್ತು ಅಂತಂದ್ರೆ ಎಷ್ಟು ನಷ್ಟ ಆಯ್ತು? ಸರ್ವೆ ಮಾಡಿದ್ಮೇಲೆ ಎಷ್ಟು ವಿಮೆ ಬರಬೇಕು? ಈ ಒಂದು ಅಂದಾಜು ಹೇಳಿದ್ರೆ ನಮಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ. ಮೇಡಮ್ ಅವ್ರ, ಇದು ಸರ್ವೆ ಅಂದ್ರೆ ನಾವು ಇದನ್ನ ಬೆಳೆ ವಿಮೆ ಮಾಡ್ತಿದ್ದೇವಲ್ಲ, ಅದನ್ನ ಮಾಡಿದ್ದು ಏನು ನಮಗ ಒಂದ್ಸರಿನೂ ಕೊಟ್ಟೇ ಇಲ್ಲ. ಮಾಡ್ತಾ ಇರ್ತೇವೆ, ಸಿಕ್ಕೇ ಇಲ್ಲ ಇದುವರೆಗೂ. ಇಲ್ಲಿವರೆಗೂ ಯಾರಿಗೂ ಸಿಕ್ಕೇ ಇಲ್ಲ. ನಮ್ಮ ಬದಿ ರೈತರಿಗೆ ಯಾರಿಗೂ ಸಿಕ್ಕಿಲ್ಲ. ಅಡಿಕೆ ಕೊಡ್ತಾರೆ, ಅಡಿಕೆ ಬೆಳೆ ಇದ್ದರಿಗೆ ಅಡಿಕೆ ಬೆಳೆ ಬಂದ್ರೆ ಕೊಡ್ತಾರೆ, ಬಿಟ್ರೆ ಅವ್ರಿಗೆ ಕೊಡೋದ ಅದು. ಇತ್ಲವ್ ಎಂತವೂ ಮಾಡ್ತಾನೆ ಇಲ್ಲ. ರೈಟ್. ಅಣ್ಣಪ್ಪ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಎಸ್ ಸರ್, ರಾಯಚೂರಿನಿಂದ ಶಾಶ್ವತ್ ರೆಡ್ಡಿ ಅನ್ನೋರು ಕರೆ ಮಾಡಿದ್ದಾರೆ. ಶಾಶ್ವತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರೈತರ ಬದುಕು ಶಾಶ್ವತವಾಗಿ ಉಳಿಯುತ್ತಾ? ಶಾಶ್ವತ ಅವರೇ, ಏನ್ ಕತೆ ಈ ತರ ಆದ್ರೆ? ಸರ್, ರೈತರ ಬದುಕು ಶಾಶ್ವತವಾಗಿ ಉಳಿಯೋದಿಲ್ಲ. ಅವರು ತಮ್ಮ ವೈಯಕ್ತಿಕವಾಗಿ ಮಾಡಕತ್ತಾರ ಹೊರತು ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿನೇ ಇಲ್ಲ ಸರ್. ನಮ್ಗ ಅವ್ರದ್ದು ಏನೇನು ಬೇಡ ಸರ್, ನಮ್ಗೆ ಕೊಡೋದನ್ನ ಸರಿ ಕೊಟ್ಬಿಟ್ರೆ ಸಾಕು ಸರ್. ವಿಮೆ ಕಟ್ಕೊಂಡ ಸರ್, ಫಸ್ಟ್ ಬೇಡ ಅಂತ ಹೇಳಿದ್ರೆ ನಾವೇ ಕಟ್ಟಕೋತಿದ್ವಿ ಸರ್. ಏನ್ ಮಾಡ್ಬೇಕು ಸರ್ಕಾರ? ಏನ್ ಮಾಡ್ಬೇಕು ಅದೇ ಪ್ರಶ್ನೆ. ಸರ್ಕಾರ ಏನ್ ಮಾಡಾಕಿಲ್ಲ ಸರ್. ಪೂರಾ ಅವರು
ಅಧಿಕಾರಕ್ಕೆ ಸಲ ಬರ್ದಾಡಕತ್ತಾರ ಸರ್. ವೈಯಕ್ತಿಕ ಅಧಿಕಾರಕ್ಕೆ ಸಲ ಬರ್ದಾಡಕತ್ತಾರ ಹೊರತು ಅವ್ರಿಗೆ ಅದ್ರ ಬಿಟ್ಟು ಬೇರೆ ಏನಿಲ್ಲ ಸರ್. ಈಗ ನಮ್ ಪರಿಸ್ಥಿತಿ ಇಲ್ಲಿ ಬಂದ್ ನೋಡ್ರಿ ಸರ್, ನಮ್ ಹೊಲ್ದಾಗ ನಮ್ ತಾಯ ಹೆಸರು ಐತ್ರಿ 4 ಎಕರೆ 12 ಗುಂಟೆ ಶರಣಮ್ಮ ಅಂತ. ಜಳ ಎಲ್ಲ ಲಾಸ್ ಆಗೋಯ್ದ್ರಿ. 22 ರೂಪಾಯಿ ಒಂದ್ ಹಾಕಿದ್ರಿ ಸೂರ್ಯಪಾನ. ಮತ್ತೆ ಬಿತ್ತಕ್ ಬೀಜ ಎಷ್ಟು ಖರ್ಚಾಗಿತ್ತು ಟೋಟಲ್ ಸರ್? 4 ಎಕರೆ 12 ಗುಂಟೆ ಸರ್. ಅಲ್ಲ, ಟೋಟಲ್ ಎಷ್ಟು ಖರ್ಚಾಗಿತ್ತು? ಟೋಟಲ್ ಈಗ ಎಲ್ಲ ಕಳೆ ಪಳೆ ತಿಳಿಸಿ 30,000 ಸರ್. ಲಾಸು? ಲಾಸ್ ಅದು ದೇವರೇ ಬಲ್ಲ ಸರ್. ದೇವರೇ ಬಲ್ಲ. ಮತ್ತೆ ಈಗ ಇವ್ರು ಕೂಡ ಏನ್ ಮಾತಾಡ್ತಾರೆ ಸರ್? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಶಾಶ್ವತ ರೆಡ್ಡಿ ಅವರೇ. ನೋಡಿ, ಲಾಸು ದೇವರೇ ಬಲ್ಲ. ಅಲ್ಲಿಗೆ ಈಗ ರಾಜ್ಯ ಸರ್ಕಾರನು ಬರೀ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರನು ಲಾಸ್ ಅಲ್ಲಿ ಇದೆಯಾ ಏನೋ ಗೊತ್ತಿಲ್ಲಪ್ಪ. ಎಸ್, ಆಲ್ ರೈಟ್. ಗದಗದಿಂದ ದೇವೇಂದ್ರ ಅವರು ಕರೆ ಮಾಡಿದ್ದಾರೆ. ದೇವೇಂದ್ರ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಇಲ್ಲಿ ಗದಗ ಜಿಲ್ಲೆ ಅತಿ ಹೆಚ್ಚು ಬೆಳೆಯನ್ನು ತುಂಬ್ತಾರೆ ಮೇಡಮ್. ಬೆಳೆಯನ್ನು ತುಂಬಿದ್ರೆ ಅರ್ಧ ನಡಬರ್ಕ ಏಜೆನ್ಸಿಗಳೇ ದುಡ್ಡು ಇದು ಮಾಡ್ತಾರೆ. ಅಂದ್ರ ರೈತರಿಂದ ತಗೊಳ್ಳೋದು. ಈಗ ಅಲ್ಲಿ ಏನ್ ಸರ್ವೆ ಬರ್ತಾರಲ್ಲ, ಸರ್ವೇದಲ್ಲೂ ರೈತರ ಕಡೆ ಹಣ ವಸೂಲಿ ಮಾಡ್ತಾರೆ. ಸರ್ವೆ ಬಂದವರೇ ದುಡ್ಡು ತಗೊಳ್ತಾರೆ. ಹೌದು, 1 ಎಕರೆ ಹಿಂಗ ಅಡ್ಡಾಡಿ ನಾವು ಸರ್ವೆ ಮಾಡ್ತೀವಿ, ರೈತರನ್ನ ಕರ್ಕೊಂಡು ದುಡ್ಡು ತಗೊಂತಾರೆ ಅಲ್ಲಿ. ಅದು ನಡೀತದೆ. ಯಾವ ಸರಿಯಾಗಿ ಅಮೌಂಟ್ ಜಮಾ ಆಗಿಲ್ಲ ಈಗ ಬೆಳೆ ಮೇ. ಈಗ ನಾವು 3 years ಇಂದ ತುಂಬಿದ್ರು ಯಾವ ಜಮಾ ಆಗಿಲ್ಲ. ಇಂತ ಪ್ರಾಬ್ಲಮ್ ಇದೆ ಮೇಡಮ್. ಎಷ್ಟು ವರ್ಷದಿಂದ, ಹೋದ ವರ್ಷದ ಅಥವಾ ಎಷ್ಟು ವರ್ಷದಿಂದ ಇದೇ ರೀತಿ ಆಗ್ತಾ ಇದೆ? ಈಗ ನಮ್ಗೆ ಸರಿಯಾಗಿ 3 ವರ್ಷದಿಂದ ಬೆಳೆ ವಿಮೆ ಜಮಾ ಆಗಿಲ್ಲ ಈ ಭಾಗದಲ್ಲಿ. 3 ವರ್ಷದಿಂದ. ಹೊಳ್ಳಿ ಇದರಲ್ಲಿ ಮಧ್ಯವರ್ತಿಗಳ ಹಾವಳಿನೇ ಹೆಚ್ಚಿಗೆ ಇದೆ ಮೇಡಮ್. ರೈಟ್. ದೇವೇಂದ್ರ ಅವರೇ ಧನ್ಯವಾದ ಕರೆ ಮಾಡಿ ಮಾತಾಡಿದಕ್ಕೆ. ನೋಡಿ, ಕಾರವಾರದಿಂದ ನಿಂಗಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಿಂಗಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಇದೆಲ್ಲ ನೋಡ್ತಾ ಇದ್ರೆ ನಿಂಗಪ್ಪ ಅವರೇ ಎಲ್ಲ ನುಂಗಪ್ಪ ಆಗ್ತಾ ಇದೆಯಾ? ಏನ್ ಕತೆ? ನುಂಗೇಬೇಕ್ರಿ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಏನೈತೆ ಸರ್, ಅವರು ಮತ್ತೆ ಈ ಸರ್ಕಾರದ ಕಮಿಟ್ಮೆಂಟ್ ಇರ್ತಾರ. ಅವರು ಎಲ್ಲಿ ರೈತ ರಸ್ತೆಗಳಿಗೆ ಹೋರಾಟ ಮಾಡ್ತಾರಲ್ಲ, ಆ ಸೋಷಲ್ ಚಾರ್ಜ್ ಕೊಡ್ತಾರ ಅವರು. ಇಲ್ಲ ಅಂದ್ರೆ ಅವರು ಸೆಟಲ್ಮೆಂಟ್ ಹಾಕಿ. ಈಗ ಏನಾಗೈತೆ ರೈತರು ರೈತರು ಬೆಳೆ ವಿಮೆ ಕೊಡ್ತಾರ. ಸರ್ಕಾರ ಏನ್ ಮಾಡ್ಬೇಕು ಲಿಂಗಪ್ಪ ಅವ್ರೆ? ಏನ್ ಮಾಡ್ಬೇಕಂದ್ರೆ ಸರ, ಈಗ ರೈತ ನೋಡ್ರಿ, ಈಗ ಭತ್ತ ಬಿತ್ತಿರ್ತಾರ ಸರ, ಈಗ ಮಳಿ ಹೋಗ್ತದೆ, ಅವಾಗ ಅವ್ರ ಏನ್ ಮಾಡ್ತಾರ, ಈಗ ಇನ್ಶೂರೆನ್ಸ್ ಕಟ್ಟಿ ಬಿಟ್ಟಿರ್ತಾರೆ ರೈತರೆಲ್ಲರೂ. ಈಗ ಮತ್ತೆ ಅವ್ರ ಏನ್ ಮಾಡ್ತಾರೆ ಸರ, ಬೆಳೆ ಹಾಳಾಗ್ತದೆ ಅನ್ನೋ ಉದ್ದೇಶಕ್ಕೆ ಪರ್ಯಾಯವಾಗಿ ಈಗ ದ್ವಿದಳ ಧಾನ್ಯಗಳನ್ನ ಹಾಕೋಬೇಕಂದು ಹೊಡೆದು ಅದು ಬಿದ್ದಿದ್ದ ಬೆಳೆನೆಲ್ಲ ನಾಶ ಮಾಡ್ತಾರ. ಅವಾಗ ಏನಾಗ್ತದೆ ಸರ್, ಅವ್ರ ಇನ್ಶೂರೆನ್ಸ್ ಕಂಪನಿ ಅವ್ರು ಬರೋದು ಇನ್ನು 2-3 ತಿಂಗಳ ನಂತರ ಸಮೀಕ್ಷೆ ಬರ್ತಾರ ಬೆಳೆ ಹಾನಿ ಆಗ್ಲಿಕ್ಕೆ ಅಂತ ನೋಡಾಕ. ಅಲ್ಲಿ ಮಟ್ಟ ಅಂದ್ರೆ ಇಲ್ಲಿ ನಾವು ಕಟ್ಟಿದ್ದು ಭತ್ತಕ್ಕಂತೆ ಕಟ್ಟಿದ್ದಕ್ಕೆ ಅಲ್ಲಿ ಸ್ಪಾಟ್ ಒಳಗ ಹೆಸರು ಒದ್ದಿ ಇರ್ತೈತಿ. ಅವಾಗ ಬೆಳೆ ಹಾಕಿಕೊಂಡು ಆ ಇನ್ಶೂರೆನ್ಸ್ ಅನ್ನ ಅವರು ನೀವು ಹೊಂದಾಣಿಕೆ ಆಗಲ್ಲ ಬೆಳೆಗೆ ಅದು ಬಿಲ್ ಹಾಕ್ತಾರೆ. ಎಸ್ ಎಸ್, ಓಕೆ ಲಿಂಗಪ್ಪ ಅವರೇ, ಒಂದಷ್ಟು ನೀವು ನೆಟ್ವರ್ಕ್ ಸಮಸ್ಯೆ ಇದೆ, ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಾನೂ ಇಲ್ಲ. ಓಕೆ, ಥ್ಯಾಂಕ್ ಯು. ಒಟ್ಟಲ್ಲಿ ನಿಮ್ಮ ಆಕ್ರೋಶ ಅಥವಾ ನಿಮಗೆ ಏನ್ ಅನುಭವ ಆಗಿದೆ ಅದನ್ನು ನೀವು ಹೇಳ್ತಾ ಇದ್ರಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ಮತ್ತೊಬ್ಬ ಕಾಲರ್ ಹಾವೇರಿಯಿಂದ ಗಿರೀಶ್ ರೆಡ್ಡಿ ಅವರು ಕರೆ ಮಾಡಿದ್ದಾರೆ. ಗಿರೀಶ್ ಅವರೇ ನಮಸ್ತೆ. ಸರ್ಕಾರ ಏನ್ ಮಾಡಬೇಕು, ಏನ್ ಮಾಡಿದೆ, ಈ ಕಳ್ಳಾಟ ಎಲ್ಲಿ ನಡೆದಿದೆ, ನಿಮ್ಗೇನ್ ಅನ್ಸುತ್ತೆ? ಮೇಡಮ್, ಸರ್ಕಾರದವರು ಭಿಕ್ಷೆ ರೂಪದಲ್ಲಿ 54 ರೂಪಾಯಿ 69 ರೂಪಾಯಿ. ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂತಂದ್ರೆ ಕರೆ ಕಟ್ ಆಗುತ್ತೆ. ಮಾತಾಡಿ. ಭಿಕ್ಷೆ ರೂಪದಲ್ಲಿ ರೈತರ ಅಕೌಂಟ್ಗೆ ಜಮೆ ಮಾಡಿದೆ. ರೈತರು ಯಾವತ್ತೂ ಭಿಕ್ಷುಕರಲ್ಲ. ಇವರು ಭಿಕ್ಷುಕರ ರೀತಿ ನಡೆಸ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ನಿಜ. ಯೂರಿಯಾನ ಸಮರ್ಪಕವಾಗಿ ಕೊಡ್ತಾ ಇಲ್ಲ, ಯಾವುದೇ ಗಟ್ಟಿ ಗೊಬ್ಬರನು ಸಮರ್ಪಕವಾಗಿ ಸಪ್ಲೈ ಮಾಡಿಲ್ಲ, ಬೀಜ ಅಂತೂ ಕಳಪೆ ಬೀಜ, ಗುಣಮಟ್ಟಗಳು ಇಲ್ಲ. ಇವರ ಲೆಕ್ಕಾಚಾರದಲ್ಲಿ ರೈತರು ಭಿಕ್ಷುಕರ ಹೇಳಿ? ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಮಾಡೋದು ರೈತರ ವಿಷಯದಲ್ಲಿ ಬೇಡ. ನೀವು ರಾಜಕೀಯ ಮಾಡೋದು ಒಳ್ಳೆ ರೀತಿಯಿಂದ ಮಾಡಿ. ವಿರೋಧ ಪಕ್ಷನವರಾಗ್ಲಿ ಆಡಳಿತ ಪಕ್ಷನವರಾಗ್ಲಿ ಇಬ್ರು ಸೇರ್ಕೊಂಡು ಈ ತರ ಮಾಡೋಣ, ಈ ತರ ರೈತರಿಗೆ ಬೆಂಬಲ ಮಾಡೋಣ ಅಂತ ಮಾತಾಡ್ಕೊಂಡು ಮಾಡಿದ್ರೆ ನೀವು ರಾಜಕೀಯ ಮಾಡ್ದಂಗೆ. ನೀವು ರಾಜಕೀಯಕ್ಕಾಗಿ ಹೋರಾಡ್ತಾ ಇದ್ದೀರಾ ಹೊರತು ರೈತರ ಪರವಾಗಿ ಯಾರು ಇಲ್ಲ. ನೀವು
ನಿಜ. ಹೌದಾ? ಹಾಗೆ ಆಗಿದೆ ಸರ್, ಪರಿಸ್ಥಿತಿ ಅಂತೂ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಎನಿವೇಸ್ ಧನ್ಯವಾದ ಗಿರೀಶ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ.